ರೂಪಕ ಬೆಂಗಳೂರಿನ ಮಳೆಯ ಸಂಜೆ. ಗ್ಯಾಲರಿಯ ಹಳೆಯ ದೀಪಗಳ ಹಳದಿ ಬೆಳಕು, ಹೊರಗೆ ಬೀಳುವ ಮಳೆಯ ಸದ್ದು, ಇವೆಲ್ಲದರ ನಡುವೆ ಶುಭ ಎಂಬ ಕಲಾವಿದೆ ತನ್ನ ಭಾವನೆಗಳನ್ನು ಕ್ಯಾನ್ವಾಸ್ ಮೇಲೆ ಅರಳಿಸುತ್ತಿದ್ದಳು. ಅವಳ ಕಲೆ ಅವಳೊಳಗಿನ ಮೌನದ ಕಥೆಗಳನ್ನು ಹೇಳುತ್ತಿತ್ತು. ವಿಶೇಷವಾಗಿ ಮಳೆ ಬಿದ್ದ ನೆನಪು ಎಂಬ ಚಿತ್ರ ಬೂದು ನೀಲಿ ಬಣ್ಣಗಳಲ್ಲಿ ಅಬ್ಸ್ಟ್ರಾಕ್ಟ್ ಮಳೆಹನಿಗಳನ್ನು ಹೊಂದಿತ್ತು. ಇನ್ನೊಂದೆಡೆ ಆದಿತ್ಯ ಎಂಬ ವಾಸ್ತುಶಿಲ್ಪಿ. ಅವನಿಗೆ ಹಳೆಯ ಕಟ್ಟಡಗಳಲ್ಲಿ ಹೊಸ ನೆನಪುಗಳನ್ನು ಸೃಷ್ಟಿಸುವುದು ಪ್ರಿಯವಾಗಿತ್ತು. ಭೂತಕಾಲದ ಭಾವನೆಗಳಿಗೆ ಅವನು ಹೆಚ್ಚು ಬೆಲೆ ಕೊಡುತ್ತಿದ್ದ. ಒಂದು ದಿನ ಲಲಿತಕಲಾ ಅಕಾಡೆಮಿಯ ಪ್ರದರ್ಶನದಲ್ಲಿ ಆದಿತ್ಯನು ಶುಭಾಳ ಮಳೆ ಬಿದ್ದ ನೆನಪು ಚಿತ್ರವನ್ನು ನೋಡಿದ. ಆ ಚಿತ್ರದಲ್ಲಿ ಮಾತಿಲ್ಲದ ಮೌನವಿತ್ತು. ಆದರೂ ಆದಿತ್ಯನಿಗೆ ಅದರಲ್ಲಿ ತನ್ನ ಆತ್ಮದ ಸ್ಪಂದನ ಸಿಕ್ಕಿತು. ಮೌನವಾಗಿಯೇ ಆತ ಪ್ರತಿದಿನ ಗ್ಯಾಲರಿಗೆ ಬರುತ್ತಿದ್ದ. ಗಂಟೆಗಟ್ಟಲೆ ಆ ಚಿತ್ರವನ್ನೇ ನೋಡುತ್ತಿದ್ದ. ಶುಭಾ ಅವನನ್ನು ಗಮನಿಸಿದಳು. ಒಂದು ದಿನ ಆತ ಚಿತ್ರದ ಮುಂದೆ ನಿಂತಾಗ ಶುಭಾ ಕೇಳಿದಳು, ನೀವು ಏನು ಹುಡುಕುತ್ತಿದ್ದೀರಾ? ಆದಿತ್ಯನ ಉತ್ತರ ಸರಳವಾಗಿತ್ತು, ನಾನು ಹುಡುಕುತ್ತಿಲ್ಲ, ಕೇಳೋಕೆ ಬಂದಿದ್ದೆ. ಬಣ್ಣಗಳು ಏನು ಹೇಳುತ್ತಿವೆಯೋ ಅಂತ. ಅಲ್ಲಿಂದಲೇ ಶುರುವಾಯಿತು ಅವರ ನಡುವೆ ಮೌನದ ಮಾತು. ಪತ್ರಗಳ ಮೂಲಕ, ಚಿತ್ರಗಳ ಹಿನ್ನೆಲೆಯಲ್ಲಿ, ಪುಸ್ತಕಗಳ ನಡುವೆ ಅವರ ಹೃದಯಗಳು ಹತ್ತಿರವಾದವು. ಅವರು ಪ್ರೀತಿಸುತ್ತಿದ್ದರು, ಆದರೆ ಆ ಪ್ರೀತಿಯನ್ನು ಪದಗಳಲ್ಲಿ ಹೇಳಿರಲಿಲ್ಲ. ಒಂದು ಮಳೆಯ ರಾತ್ರಿ ಗ್ಯಾಲರಿಯಲ್ಲಿ ಮೌನ ಆವರಿಸಿತ್ತು. ಆದಿತ್ಯನು ಶುಭಾಳ ಚಿತ್ರದ ಮುಂದೆ ನಿಂತು ಕೊನೆಗೂ ತನ್ನ ಮನಸ್ಸನ್ನು ತೆರೆದನು. ಅವನು ಹೇಳಿದ, ನಿನ್ನ ಕಲೆಯೊಳಗೆ ನಾನು ಬಿದ್ದಿದ್ದೇನೆ. ನೀನು ನೋಡಿದ್ರೆ ನನ್ನ ಬದುಕು ರೂಪ ಪಡೆಯುತ್ತೆ. ಆ ಕ್ಷಣ ಶುಭಾಳ ಮುಖದಲ್ಲಿ ಮೊಟ್ಟಮೊದಲ ಬಾರಿಗೆ ನಗು ಮೂಡಿತು. ಮೌನವಾಗಿದ್ದ ಪ್ರೀತಿಗೆ ಕೊನೆಗೂ ಮಾತುಗಳು ಸಿಕ್ಕವು. ಬಣ್ಣದ ಮೌನ ಎಂಬ ಅವರ ಪ್ರೇಮಕಥೆ ಹೀಗೆ ಅರಳಿತು. ಸಂಗೀತ